ಪಂಚಗವ್ಯ. ಪಂಚಗವ್ಯ ಏನು ಮಾಡುತ್ತೆ ಅಂದರೆ, ಯತು ತ್ವಗಸ್ಥಿಗತಂ ಪಾಪಂ, ಚರ್ಮದಿಂದ ಆರಂಭ ಮಾಡಿ ಅಸ್ಥಿಯವರೆಗೆ ಎಲ್ಲೆಲ್ಲಿ ಪಾಪಗಳು ಹೋಗಿ ಕೂತ್ಕೊಂಡಿವೆಯೋ, ವ್ಯಾಪಿಸಿವೆಯೋ ಆ ಎಲ್ಲ ಪಾಪಗಳನ್ನು ಪಂಚಗವ್ಯ ಸುಡುತ್ತೆ. ಪ್ರಾಶನಾತ್ ಪಂಚಗವ್ಯಸ್ಯ, ಪಂಚಗವ್ಯವನ್ನು ಪ್ರಾಶನ ಮಾಡೋದ್ರಿಂದ ಅಗ್ನಿ ಇಂಧನಂ ಇವ, ಬೆಂಕಿ ಕಟ್ಟಿಗೆಯನ್ನು ಸುಡುವ ಹಾಗೆ, ಇಂಧನವನ್ನು ಬೆಂಕಿ ಸುಡುವ ಹಾಗೆ ಪಾಪಗಳನ್ನು ಸುಡುತ್ತೆ. ಪಂಚಗವ್ಯದ ವ್ಯಾಪ್ತಿ ಏನು ಅಂದರೆ, ಚರ್ಮದಿಂದ ಅಸ್ಥಿಯವರೆಗೆ ಏನೇನು ಪಾಪಗಳಿದೆಯೋ ಎಲ್ಲವನ್ನು ಕಳೆಯುತ್ತೆ ಅದು. ಹಾಗಾಗಿ ಯತು ತ್ವಗಸ್ಥಿಗತಂ ಪಾಪಂ, ತ್ವಕ್ ಮತ್ತು ಅಸ್ಥಿ, ಚರ್ಮದಿಂದ ಅಸ್ಥಿಯವರೆಗೆ ಇರ್ತಕ್ಕಂಥ ಪಾಪಗಳನ್ನು, ದೇಹೇ ತಿಷ್ಠತಿ ಮಾಮಕೆ, ನನ್ನ ದೇಹದಲ್ಲಿ ಚರ್ಮದಿಂದ ಮೊದಲುಗೊಂಡು ಅಸ್ಥಿಯವರೆಗೆ ಇರ್ತಕ್ಕಂಥ ಪಾಪಗಳನ್ನು ಬೆಂಕಿ ಸುಡುವಾಗ ಸುಡುತ್ತೆ. ಒಣಗಿದ ಹುಲ್ಲು ಮೆದೆಯನ್ನು, ಕಟ್ಟಿಗೆಯನ್ನು ಬೆಂಕಿ ಬರಬರ ಸುಡುವ ಹಾಗೆ ಲೀಲಾ ಜಾಲವಾಗಿ ಸುಡುತ್ತೆ ಅದು ಪಂಚಗವ್ಯ. ಅದೊಂದು ಮಹೌಷಧ, ಅದು ರೋಗ ಪರಿಹಾರ ಮಾಡೋದು. ಆಮೇಲೆ ರೋಗದ ಮೂಲವಾದ ಪಾಪವನ್ನೇ ಕಿತ್ತೊಗೆಯುತ್ತೆ ಅದು, ಪಾಪವನ್ನು ಸುಡುತ್ತೆ ಅದಂತ. ದಹತು ಅಗ್ನಿರಿವೇಂಧನಂ, ಸುಟ್ಟು ಬಿಡುತ್ತೆ ಅದು ಅಂತ. ತುಂಬ ಸರಳವಾಗಿರ್ತಕ್ಕಂಥ ದಾರಿ ಅದು. ಆದರೆ ಪ್ರಮಾಣಬದ್ಧವಾಗಿ ಮಾಡಬೇಕು. ಗವ್ಯ ಅಂದ್ರೇನು? ಗೋವಿನಿಂದ ಬಂದಿದೆ ಅಂತ. 5 ಗೋವಿನಿಂದ ಬಂದಿರತಕ್ಕಂಥ ಸಂಗತಿಗಳು ಅಂತ ಯಾವುದೆಲ್ಲ? ಗೋಮೂತ್ರ, ಗೋಮಯ, ಗೋಕ್ಷೀರ, ಗೋದಧಿ ಅಂದರೆ ಮೊಸರು, ಗೋಘೃತ, ಇದು ಪಂಚಗವ್ಯಗಳು. ಆದರೆ ಪಂಚಗವ್ಯದ ತಯಾರಿ ಆಗಬೇಕಾದ್ರೆ, ಪಂಚಗವ್ಯ ಅಂತ ಅನ್ಸ್ಕೋಬೇಕಾದ್ರೆ ಇನ್ನೊಂದು ಸಂಗತಿ ಸೇರಬೇಕಾಗತ್ತೆ ಅದಕ್ಕೆ. ಅದೇನು? ಕುಶೋದಕ, ದರ್ಭಜಲ, ಅದು ಸೇರಬೇಕು. ಅದು ಸೇರಿದಾಗ ಪಂಚಗವ್ಯ ಪೂರ್ಣ ಆಗತ್ತೆ. ಇದು ಪ್ರಮಾಣಬದ್ಧವಾಗಿ ಸೇರಬೇಕು. ಅದು ಹಾಕು, ಇದು ಹಾಕು, ಮತ್ತೊಂದು ಹಾಕು, ಒಟ್ಟು ಸುರಿ ಅನ್ನೋ ತರಹ ಅಲ್ಲ. ಅದು ಪ್ರಮಾಣ ಇದೆ ಅದಕ್ಕೆ ಅಂತ. ಪ್ರಮಾಣಬದ್ಧವಾಗಿ ಮಾಡಿದಾಗ ಅದು ಭಾರಿ ಪ್ರಮಾಣದ ಪರಿಣಾಮವನ್ನು ಕೊಡುತ್ತೆ. ಅದು ಬೇರೆ ಬೇರೆ ಸಂಯೋಜನೆಗಳು ಹೇಳಿದ್ದಾರೆ ಪಂಚಗವ್ಯಕ್ಕೆ. ಒಂದು ಸಂಯೋಜನೆ ನಿಮಗೆ ಇವತ್ತು ಹೇಳ್ತೀವಿ. ಗೋಮೂತ್ರಸ್ಯ ಫಲಂ ಗ್ರಾಹ್ಯಂ, ಗೋಮೂತ್ರಸ್ಯ ಫಲಂ ಗ್ರಾಹ್ಯಂ. ಫಲ ಅಲ್ಲ, ಒಂದು ಫಲ ಗೋಮೂತ್ರ, ಅಂಗುಷ್ಟಾರ್ಧ ಗೋಮಯ, ಅಂಗುಷ್ಟದ ಅರ್ಧದಷ್ಟು, ಅರ್ಧ ಜೀವ ಅಂತ ಅನ್ಕೊಳ್ಳಿ ನೀವು ಬೇಕಿದ್ರೆ, ಅಂಗುಷ್ಟಾರ್ಧದಷ್ಟು ಗೋಮಯ, 3 ಫಲ ಹಾಲು, 2 ಫಲ ಮೊಸರು, ಆಮೇಲೆ ತುಪ್ಪ ಮತ್ತು ಕುಶೋದಕ, ದರ್ಭೆ ನೀರು. ಕುಶೋದಕ ಅಂದರೆ ಅದು ಒಂದೊಂದು ಫಲ ಅಂತ. ಹಳೆ ಲೆಕ್ಕ ಅದು, ಈಗಿನ ಲೆಕ್ಕ ಅಲ್ಲ. ಈಗಿನ ಲೆಕ್ಕ ತಗೊಂಡ್ರೆ 48 ಗ್ರಾಮ್ ಬರುತ್ತೆ ಒಂದು ಫಲ. ಅಂದರೆ 48ರಿಂದ 50 ಅಂತ, ಸುಮಾರಾಗಿ 48ರಿಂದ 50 ಗ್ರಾಮ್ ಅಷ್ಟು ಬರ್ಬೋದು ಅಂತ ಒಂದು ಫಲ ಅಂದರೆ ಅಂತ. ಅದಕ್ಕೆ ತಕ್ಕಂತೆ ಉಳಿದ ಪ್ರಮಾಣಗಳು ಅಂತ ಮಂತ್ರಪೂರ್ವಕವಾಗಿ ಅದಕ್ಕೆ ಮಂತ್ರಗಳಿದೆ ನೋಡಿ, ಆ ಮಂತ್ರದ ಶಕ್ತಿಯೂ ಕೂಡ ಸೇರಬೇಕು ಅದಕ್ಕೆ ಅಂತ. ಹಾಗಾಗಿ ಮಂತ್ರಪೂರ್ವಕವಾಗಿ ಸೇರಿದಾಗ ಪಂಚಗವ್ಯ ಆಯ್ತದು. ಆಗ ಯತ್ವಗಸ್ಥಿಗತಂ ಪಾಪಂ, ಚರ್ಮದಿಂದ ಅಸ್ಥಿವರೆಗಿನ ದೋಷಗಳನ್ನು ಕಳೆದ್ರೆ ಶುದ್ಧಾತ್ಮರಾಗ್ತೀರಿ ನೀವು. ದೊಡ್ಡ ಕೆಲಸ ಮಾಡುತ್ತೆ ಅದು ಪಂಚಗವ್ಯ ಅಂತ. ಆದರೆ ಪ್ರಮಾಣಬದ್ಧವಾಗಿ ಅದನ್ನು ಬಳಸಬೇಕು ಅಂತ, ಪ್ರಮಾಣಬದ್ಧವಾಗಿ ಮಾಡಬೇಕು, ಮಂತ್ರಪೂರ್ವಕವಾಗಿ ಮಾಡಬೇಕು ಅದನ್ನು ಅಂತ.